ಇನ್ನು ಯಾವ ಹಳ್ಳಿಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಗ್ಯಾರಂಟಿಯಿಂದ ದಾರಿ ತಪ್ಪಿದ್ದಾರೆ ಎಂದಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಮಾಜಿ ಸಿಎಂ, ಜವಾಬ್ದಾರಿಯಿಂದ ಮಾತನಾಡಬೇಕು. ಹಳ್ಳಿ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು. ಮಹಿಳಾ ಶಕ್ತಿ ಏನು ಅಂತ ಕುಮಾರಸ್ವಾಮಿಯವರಿಗೆ ತೋರಿಸಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅನ್ನೋರು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣುಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ. ಇವತ್ತು ಏನು ಇಷ್ಟು ಹಗುರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಣುಮಕ್ಕಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವ್ರಿಗೆ, ಈ ಬಿಜೆಪಿ ಅವ್ರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿಯ ಯೋಜನೆಯನ್ನ 2,000 ರೂಪಾಯಿ ಇರಬಹುದು, ಶಕ್ತಿ ಯೋಜನೆ ಇರಬಹುದು, ಅನ್ನಭಾಗ್ಯ ಇರಬಹುದು, ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದೆ. ಅದನ್ನ ನೋಡಿ ಇವ್ರಿಗೆ ಸಂಕಟ. ಕೂಡ ಒಬ್ರು ಬಿಜೆಪಿ ಅವರು ಈ ತರದ ಇದು ಮಾಡ್ತಾ ಇಲ್ಲ, ಅದ್ರ ವಿರೋಧ ಮಾಡ್ತಾ ಇಲ್ಲ. ಅಂದ್ರೆ ಬಿಜೆಪಿ ಅವರು ಕೂಡ ಇದರ ಈ ಹೇಳಿಕೆಯ ಹಿಂದಿನ ಕೈವಾಡ ಇದೆನಾ ಅಂತ ಅನ್ನುವಂಥದ್ದು ಆರೋಪ. ನೋಡಿ, ಅವ್ರಿಗೆ ನೈತಿಕತೆ ಇದ್ರೆ ಇದು ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳು ಅಂತಂದ್ರೆ ಅದೇನು, ಅದು ಹೇಳ್ತಾರಲ್ಲ, ಮಾತು ಹೋದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನ ರಾಜ್ಯದ ಮತದಾರರು ಈಗಾಗಲೇ ಗಮನಿಸಿದ್ದಾರೆ. ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು, ಜನರನ್ನ ದಿಶಾಭೂಲ್ ಮಾಡೋದು, ಲೀಡರ್ಗಳ ಇಮೇಜನ್ನ ಟರ್ನಿಶ್ ಮಾಡೋದು, ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದ್ರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ. ಈ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋದಿಲ್ಲ. ಮಾತನಾಡು ಅಂತಂದ್ರೆ ಬರೀ ಈ ರೀತಿ ಮಾತನಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.